ರವಿಚಂದ್ರನ್ ಸರ್ ಮತ್ತು ಹಂಸಲೇಖ ಸರ್ ನಮ್ಮ ಇಬ್ಬರು ಪರಮಗುರುಗಳು. ಇವರ ಸಿನಿಮಾನ ಸಾಹಿತ್ಯನ ನೋಡಿ ನಾವೆಲ್ಲ ಬೆಳೆದವರು. ನಮಗೊಂದು ಸೌಭಾಗ್ಯ, ಈ ಇಬ್ಬರು ದಿಗ್ಗಜರನ್ನ ಸೇರಿಸಿ ಕ್ರೇಜಿ ಬ್ರಹ್ಮ ಅಂತೇಳಿ ಒಂದು ಕಾರ್ಯಕ್ರಮ ರೂಪಿಸಿದೀವಿ. ಬಹುಶಃ ಮನೆ ಮಂದಿ ಆಗಿದೆ ಆಗಲೇ. ಈ ಕಾರ್ಯಕ್ರಮ ಮೇ 30ನೇ ತಾರೀಕು ನಡೀತಾ ಇದ್ರು ಕೂಡ ಕಾರ್ಯಕ್ರಮ ನಡೆಯುತ್ತೆ. ಕಾರ್ಯಕ್ರಮಕ್ಕೆ ನಾವು ಭಾಗಿಯಾಗಬೇಕು, ಕಾರ್ಯಕ್ರಮ ಬಂದು ನೋಡಬೇಕು. ಏನು 90ರ ದಶಕದಲ್ಲಿ ಈ ಜೋಡಿ ಏನು ಮೋಡಿ ಮಾಡಿತ್ತು, ಆ ಮೋಡಿನ ಕಣ್ತುಂಬಿಸ್ಕೋಬೇಕು ಅಂತ ಹೇಳಿ ನಾಡಿನ ಸಾಕಷ್ಟು ಭಾಗಗಳಿಂದ ಈಗಾಗಲೇ ನಮಗೆ ಕರೆಗಳ ಸುರಿಮಣ್ಣನೆ ಬರ್ತಾ ಇದೆ. ಟಿಕೆಟ್ಸ್ ಎಲ್ಲಿ ಸಿಗುತ್ತೆ, ಮತ್ತೆ ಹೆಂಗೆ ಬರ್ಬೇಕು, ನಾವು ಪಾರ್ಕಿಂಗ್ ಇರುತ್ತಾ ಅಂತ ಹೇಳಿ. ಆಮೇಲೆ ಸಾಕಷ್ಟು ಜನಕ್ಕೆ ಈಗ ಒಂದು ಅನುಮಾನ ಕೂಡ ಕಾಡ್ತಾ ಇತ್ತು, ಏನಂತ ಹೇಳಿದ್ರೆ ಮಳೆ ಬರುತ್ತೆ, ಮಳೆ ಬಂದರೆ ಹೇಗೆ ಮಾಡೋದು ಅಂತ ಹೇಳಿ. ಸೊ ಈಗ ಇಡೀ ಸ್ಟ್ರಕ್ಚರು ಅಂದರೆ 8,000 ಜನಕ್ಕೆ ಕೂತ್ಕೊಳ್ಳುವ ವ್ಯವಸ್ಥೆ ಮೊದಲು ಓಪನ್ ಗ್ರೌಂಡ್ ಇತ್ತು, ಈಗ ಅದನ್ನು ನಾವು ಪೂರ್ತಿ ಸ್ಟ್ರಕ್ಚರ್ ಮಾಡ್ತಾ ಇದ್ವಿ. ಸೊ ಹಾಗಾಗಿ ಯಾರಿಗೂ ಕೂಡ ಮಳೆ ಬರುತ್ತೆ ಅನ್ನೋ ಆತಂಕ ಖಂಡಿತ ಬೇಡ. ಉಳಿದಂತೆ ಮೇ 30ನೇ ತಾರೀಕು ನಮಗೆಲ್ಲರೂ ಗೊತ್ತಿರೋ ಹಾಗೆ ರವಿ ಸರ್ ಅವರ ಬರ್ತಡೇ. ಈ ಬರ್ತಡೇನ 65ನೇ ವರ್ಷದ ಬರ್ತಡೇನ ಚಿರಸ್ಥಾಯಿಯಾಗಿ ಉಳಿಸ್ಬೇಕು ಅಂತ ಹೇಳಿ ನಮ್ಮ ತಂಡ ಸಾಕಷ್ಟು ಈ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ. ಇದಕ್ಕೆ ನಮಗೆ ಬೆನ್ನೆಲುಬಾಗಿ ನಿಂತಿರೋದು ಹಂಸಲೇಖ ಸರ್. ಈ ತಾರಾ ಜೋಡಿ ಏನು ಕನ್ನಡ ಚಿತ್ರರಂಗಕ್ಕೆ ನೀಡಿದ ಕೊಡುಗೆ ಏನಿತ್ತು, ಆ ಕೊಡುಗೆನ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಕಳೆದ ಪ್ರೆಸ್ ಮೀಟಲ್ಲೂ ಸಹ ನಾವು ಹೇಳಿದ್ವಿ. ಅದರ ಭಾಗವಾಗಿ ಒಂದು ಪ್ರೋಮೋ ಶೂಟ್ ಆಯಿತು, ಫೋಟೋ ಶೂಟ್ ಆಯಿತು. ಆಮೇಲೆ ನಾವು ಈಗ ಬಹುಶಃ ಎಲ್ಲ ಕಡೆ ಇದ್ದೀವಿ, ಅಂದರೆ ಬುಕ್ ಮೈ ಶೋ ಇಂದ ಹಿಡಿದು ಸಾಕಷ್ಟು ವೇದಿಕೆಗಳಲ್ಲಿ ನಾವು ಟಿಕೆಟ್ ಸಿಗುವ ವ್ಯವಸ್ಥೆನ ಮಾಡಿರ್ತಕ್ಕಂಥದ್ದು. ಉಳಿದ ಹಾಗೆ ಸಾಕಷ್ಟು ಭಾಗಗಳಿಂದ ಈಗಾಗಲೇ ಕನ್ನಡ ಚಿತ್ರರಂಗದ ಸಾಕಷ್ಟು ಕಲಾವಿದನಿಗಾಗಲೇ ಖುದ್ದಾಗಿ ಹೋಗಿ ಆಹ್ವಾನ ಮಾಡಿದ್ವಿ. ಬಹಳ ಸಂಭ್ರಮ ಪಟ್ಟಿದ್ದಾರೆ. ಅಂದರೆ ರವಿ ಸರ್ ಮತ್ತೆ ಹಂಸಲೇಖ ಸರ್ನ ಜನಸಾಮಾನ್ಯರು ಮಾತ್ರ ಅಲ್ಲ ಸರ್, ನಿಮ್ಮ ಸ್ನೇಹಿತರು ಕೂಡ ನಿಮ್ಮನ್ನ ಒಟ್ಟಾಗಿ ನೋಡಬೇಕು ಅಂತೇಳಿ ಸಾಕಷ್ಟು ಕಾತುರದಿಂದ ಕಾಯ್ತಾ ಇದ್ದಾರೆ. ನಾವು ಯಾರ ಮನೆಗೆ ಹೋದ್ರು ಕೂಡ, ಕಲಾವಿದರ ಮನೆಗೆ ಹೋದ್ರು ಕೂಡ ರವಿ ಸರ್ ಹಂಸಲೇಖ ಸರ್ನ ಒಟ್ಟಿಗೆ ಮತ್ತೆ ಒಂದೇ ಸ್ಟೇಜಲ್ಲಿ ನೋಡ್ತಕ್ಕಂಥ ಸೌಭಾಗ್ಯ ನಮ್ಮದಾಗತ್ತೆ. ಒಳ್ಳೆ ಕೆಲಸ ಮಾಡಿದ್ರಿ ಅಂತೇಳಿ ಅವರು ಕೂಡ ನಮಗೆ ಬೆಂಬಲವನ್ನು ಕೊಟ್ಟಿರ್ತಕ್ಕಂಥದ್ದು. ಆಮೇಲೆ ಈ ಕ್ರೇಜಿ ಬ್ರಹ್ಮ ಕಾರ್ಯಕ್ರಮವನ್ನು ನಾರ್ಮಲ್ ಆರ್ಕೆಸ್ಟ್ರಾ ಅಲ್ದಿರ ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದೀವಿ. ಹಂಸಲೇಖ ಸರ್ ಮತ್ತು ರವಿ ಸರ್ಗೆ ಖುಷಿಯಾಗೋ ರೀತಿಯಲ್ಲಿ ಖಂಡಿತ ನಾವು ಈ ಕಾರ್ಯಕ್ರಮವನ್ನು ಮಾಡ್ತೀವಿ. ಆಮೇಲೆ ಕನ್ನಡ ಚಿತ್ರ ರಸಿಕರಿಗೆ ಇದೊಂದು ಸದಾವಕಾಶ ಅಂತ ನಾನು ಹೇಳ್ತೀನಿ. ಬಹುಶಃ ಇಂಥ ಕಾರ್ಯಕ್ರಮ ಹಿಂದೆ ಆಗಿಲ್ಲ, ಮತ್ತೆ ಮುಂದೆ ಆಗಲ್ಲ. ಎಲ್ಲರ ಬೆಂಬಲ ನಮಗೆ ಖಂಡಿತ ಬೇಕು. ಸೊ ಹಾಗಾಗಿ ಇದನ್ನೆಲ್ಲ ಹೇಳಿ ನಮ್ಮ ಪತ್ರಕರ್ತರ ಮಿತ್ರರಿಗೆ ನಿಮ್ಮ ಬೆಂಬಲವನ್ನು ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು.